ಚಳಿಲ್ ಕೊರಿತಾ ಇದ್ದ ಹಾವಿಗೆ ಬೆಡ್ಶೀಟ್ ಹೊತ್ಸ್ ಬಂದ್ರಿ ಅಂದ್ರೆ ನಿಮ್ಮ ಧೈರ್ಯ ಸ್ಥೈರ್ಯನ ನಾನು ಮೆಚ್ಚಿದೆ. ಗ್ರೇಟ್ ಗ್ರೇಟ್ ಮಾವ ನೀವು. ಅಮ್ಮ, ತಾತ ಏನದಕ್ಕೆ ಚಳಿ ಆಗ್ತಿದೆ ಅಂತ ಬೆಡ್ಶೀಟ್ ಹೊತ್ತಿಲ್ಲ. ಭಯಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬೆಡ್ಶೀಟ್ ನ ಹಾವ್ ಮೇಲೆ ಬಿಸಾಕ್ಬಿಟ್ಟು ಬಂದ್ರು. ಅಪ್ಪ, ಈಗ ಹಾವು ಬೆಡ್ಶೀಟ್ ಕೆಳಗಡೆ ಇದೆ. ಈಗೇನೋ ಮಾಡೋದು? ಏನ್ರಿ ಮಾಡೋದು? ಅಪ್ಪ, ಏನ್ ಮಾಡೋದು? ಓ ನಿಲ್ಸಿ, ನಾನೇನು ಒಂದು ಮಾಡ್ತೀನಿ. ಏನ್ ಮಾಡ್ತೀಯ? ಹೇಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ. ನಿಂತ್ಕ, ಅಲ್ಲಿರೋದು ಹಾವು ಕಣೋ. ಏನು ಹಾಸ್ಟ್ಲು ಹುಡುಗರು ಸಿನಿಮಾನ ಏನು ನೋಡ್ಕೊಂಬರ್ತೀನಿ ನಾನು ಅದಕ್ಕೆ. ಅಪ್ಪ, ಯುದ್ಧಕ್ಕೆ ಹೋಗೋ ಮಗನ್ನ ಗುದ್ದಕ್ಕೆ ಹೋಗೋ ಗೂಳಿನ ತಡಿಬಾರ್ದು. ಮತ್ತೆ ಗೆದ್ದು ಬಾ ಅಂತ ಆಶೀರ್ವಾದ ಮಾಡು. ಆ ಕಡೆ ಎಲ್ಲ ಹೋಗ್ತೀವ ದಡ್ಡ? ಹಾವಿರೋದು ಈ ಕಡೆ. ಗೊತ್ತು, ಹಾವನ್ನ ಮೀಟ್ ಮಾಡೋದಕ್ಕೂ ಮುಂಚೆ ನನಗೆ ಕೆಲವು ಗೆಟಪ್ ರೀ. ಆದ್ರೂ ನೋ, ಯಾರು ನನ್ನನ್ನು ತಡಿಬೇಡಿ. ಈ ಯುದ್ಧದಲ್ಲಿ ನಾನು ಗೆದ್ದೇ ಗೆಲ್ತೀನಿ. ನಾನು ಹಾವ ಅಂತ ನೋಡೇ ಬಿಡ್ತೀನಿ. ಅಯ್ಯೋ ದೇವ್ರೆ, ಇವನು ಯುದ್ಧಕ್ಕೆ ಹೋಗ್ತಾನೋ ಅಥವಾ ಉದ್ದಕ್ಕೆ ಬಲಕ್ಕೆ ಬರ್ತಾನೋ ಗೊತ್ತಿಲ್ಲ. ಮಾವ ಬಿಡ್ತು ಬಿಡ್ತು ಅನ್ನಿ. ಬಿಡ್ತು ಬಿಡ್ತು. ನಾನು ಮಾಡ್ಕೊಂಡಿರೋ ಈ ಸೆಟಪ್ಗೆ ಒಂದು ವೇಳೆ ಸ್ಪಿಟ್ಟಿಂಗ್ ಕೋಬ್ರಾ ಬಂದರು, ಸ್ಪಿಟ್ ಮಾಡಿದ್ರು, ಅದರ ವಿಷ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಅದೇನಾದರೂ ನನ್ನ ಕಾಲಿಗೆ ಕಚ್ಚಕ್ಕೆ ಅಂತ ಬಂದರೆ, ಈಗಷ್ಟೇ ಟಾರ್ ಹಾಕೋರ ಹತ್ರ ಬಾಡಿಗೆ ತೊಗೊಂಬಂದಿರೋ ಶೂಸ್ ಇದೆ, ಸೊ ಕಾಲಿಗೆ ಕಚ್ಚಲ್ಲ. ಪಂಚೆಯಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಇರಲಿ, ನಾನು ಅಲರ್ಟ್ ಆಗಿರ್ತೀನಿ. ಯಾವ ಗ್ಯಾಪಲ್ಲೂ ಹಾವು ನುಗ್ದಿರೋ ಹಾಗೆ ನೋಡ್ಕೊಳ್ತೀನಿ. ಕೈಗೇನಾದರೂ ಕಚ್ಚಕ್ಕೆ ಬಂದೆ, ಹ್ಯಾಂಡ್ ಮೇಡ್ ಗ್ಲೌಸ್ ಇದೆ, ಸೊ ಐ ಆಮ್ ಕಂಪ್ಲೀಟ್ಲಿ ಸೇಫ್. ಅಪ್ಪ, ಹೇಳೋಣ, ವೆರಿ ಗುಡ್ ಜಾಬ್. ಹಾವೇ, ಈಗ ನಿನ್ನ ಹಿಡಿತೀನಿ, ಹಿಡಿದು ಹೊರಗೆ ಹಾಕ್ತೀನಿ, ನೋಡ್ತಾ ಇರು. ಪ್ರಿಯ ವೀಕ್ಷಕರೇ, ಇದೊಂದು ವಿಶೇಷ ಸೂಚನೆ. ದಯವಿಟ್ಟು ಇದನ್ನು ನಿಮ್ಮ ಮನೆಗಳಲ್ಲಿ ಪ್ರಯತ್ನ ಪಡಬೇಡಿ. ಪ್ಲೀಸ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಇದನ್ನ ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿರೋ ಟೆಕ್ನಿಷಿಯನ್ಸ್ ಮಾಡುವಂಥ ಕೆಲಸ, ಅಂದರೆ ನನ್ನ ಥರದವ್ರು ಮಾಡುವಂಥ ಕೆಲಸ. ನೀವೇನಾದರೂ ಮಾಡಕ್ಕೆ ಹೋದ್ರೆ ಅನ್ಯಾಯವಾಗಿ ಹಾವು ಥರ ಕಚ್ಚಿಸ್ಕೋತೀರಾ. ಪ್ಲೀಸ್ ಟೇಕ್ ಕೇರ್. ಹಾವೇ, ಈಗ ನಿನಗೆ ಸಾವೇ. ಹಾವು, ಅಯ್ಯೋ, ಹಾವೆಲ್ಲೋಯ್ತು? ಅಯ್ಯೋ, ಹೀಗೆಲ್ಲ ಹೋಗುತ್ತೋ, ಎಲ್ಲೆಲ್ಲಿ ಹೋಗಿ ಯಾರನ್ನ ಕಚ್ಚುತ್ತೋ ಗೊತ್ತಿಲ್ವೇ? ಅಯ್ಯೋ, ಏನ್ ಮಾಡ್ಲಿ? ಅಯ್ಯೋ ದೇವ್ರೆ, ಓ ಮೈ ಹಾವೆ, ವೇರ್ ಆರ್ ಯು? ಗಿರಿ, ಅಪ್ಪ, ನಾವು ತಪ್ಪಿಸ್ಕೊಂಡ್ಬಿಟ್ಟಿದೆ. ಮೇಲ್ಗಡೆ. ಅಲ್ಲಮ್ಮ, ಮಂಚ ಚಿಕ್ಕದು, ಎಲ್ರು ಹತ್ತಕ್ಕಾಗತ್ತ? ಅಯ್ಯೋ ಅಪ್ಪ, ಚಿಕ್ಕದು ಅಂತ ನನಗೆ ಗೊತ್ತು, ನಿನಗೆ ಗೊತ್ತು. ಹಾವು ಗೊತ್ತಾ? ಹತ್ತಪ್ಪ. ಅಮ್ಮ, ಮೊದಲು ನೀನ್ ಹತ್ತು. ಹೌದು ಗಿರಿ, ನೀನ್ ಕೆಳಗೆ ಇದ್ರೆ ಹಾವು ಕಚ್ಚಿ ನಿನ್ನ ಮೇಲ್ ಕಳಿಸ್ಬಿಡುತ್ತೆ. ಆಮೇಲೆ ಭೀಮ್ ಅಮಾವಾಸ್ಯೆ ದಿವಸ ಅಪ್ಪ ಅಮ್ಮನ ನೆನ್ಸ್ಕೊಂಡು ಹತ್ತಂಗೆ ಮುಂದಿನ ಅಮಾವಾಸ್ಯೆಗೆ ನಾನು ನಿನ್ನ ನೆನ್ಸ್ಕೊಂಡು ಅಳ್ಬೇಕಾಗುತ್ತೆ. ಬಿಡ್ತು ಅಂತ ನಾನು ಅಂತೀನಿ, ಆದ್ರೆ ಹಾವನ್ನುತ್ತಾ ನೋಡು ಬುಸ್ಸಂತು. ನೀ ಬೇಗ ಮೇಕಾತೋ. ಕಾಪಾಡಿಪ್ಪ, ಕಾಪಾಡ್ಬಾರ್ದ? ಏನಪ್ಪ ಮಾಡೋದು? ಸ್ಕಂದನ್ ಮದ್ವೆ ನೋಡಕ್ ಮೊದ್ಲೇ ನಾನು ಹಾವು ಕಚ್ಚಿ ಸತ್ತೋಗ್ತೀನ? ತಾತ, ಸುಮ್ನಿರಿ, ನನಗ್ ನಾಚಿಕೆ ಆಗತ್ತೆ. ಮಾವ, ಮೊದ್ಲು ಪ್ರಣಿ ಮದ್ವೆ. ಅಕ್ಕ ಇರ್ಬೇಕಾದ್ರೆ ತಮ್ಮನ್ ಮದ್ವೆ ಹೇಗ್ ಮಾಡಕ್ಕಾಗತ್ತೆ? ಅಮ್ಮ, ನಾನು ಓದ್ಬೇಕು, ನನ್ಗೀಗ ಮದ್ವೆ ಬೇಡ. ಅಯ್ಯೋ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲಿ ಹಾವು ಬುಸ್ಕೊಡ್ತಾ ಇದ್ರೆ ನಿಮ್ಗೆ ಗಟ್ಟಿ ಮೇಲೆ ಚಿಂತೆ. ಈ ಹಾವಿನ ಹಾವಳಿಯಿಂದ ತಪ್ಪಿಸೋಕೆ ಯಾವ ಹೀರೋನು ಬರಲ್ವಾ? ಎದಲ್ಬೇಡಿ, ನಾನಿದ್ದೀನಿ ನೋಡಿ. ಹಾವಿರೋವರೆಗೂ ಹಾವಿನವ, ನಾನು ಬಂದ ಮೇಲೆ ನಂದೇ ಅವ. ಕೆರೆ ಹಾವು, ನಾಗರಾವು, ಮಿಡಿನಾಗ್ರ, ಉಸಿರು ಮಂಡ್ಲ, ಕೊಳತ್ ಮಂಡ್ಲ, ಅನುಕೊಂಡ, ಹೂವಿನ ಕೊಂಡ, ಎಂಥದೇ ಹಾವಿರ್ಲಿ ಎಡದ ಕೈಲಿ ಹಿಡ್ದು ಬೀಸಾಕ್ಬಿಡ್ತೀನಿ. ಆದ್ರೆ ಒಂದ್ ಕಂಡೀಷನ್, ಪೇಮೆಂಟ್ 10,000 rupees, ದಟ್ಸ್ ಆಲ್. 10,000?
ಹೇಗಿರಿ ನಾನು ಕೆಲಸ ಬಿಟ್ಟು ಇವರಿಂದ ಹೊಟ್ಟೋಗ್ತೀನಿ ಕಡೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಯಾಕಪ್ಪ ನಾನು ಹೊಟ್ಟೆ ಮೇಲೆ ಹೊಡಿಯಕ್ಕ? ಮತ್ತಿನೇನಯ್ಯ 10,000 ಅಂತೆ 10,000. ಏನಪ್ಪ ನೀನು 10,000 ಕೊಟ್ರೆ ನಿಜವಾದ ಹಾವೇ ಬರುತ್ತೆ. ಅಮ್ಮ ಗಿರಿಜಾ, ಈಗ ಬಂದಿರೋ ನಿಜವಾದ ಹವೆ. ಅಯ್ಯ ಅಯ್ಯ, ನೀನು ಏಕ್ದಮ್ 10,000 ಕೇಳ್ತಲ್ಲ, ಇದು ನ್ಯಾಯವೇನಿಯ? ನೋಡಪ್ಪ 10,000 ರೂಪಾಯಿ ಸಿಕ್ಕಾಬಿಡೆ ಕಾಸ್ಟ್ಲಿ ಆಗೋಯ್ತು. ಒಂಚೂರು ಕನ್ಸೆಷನ್ ಕೊಡು, 500 ರೂಪಾಯಿ ಕೊಡ್ತೀನಿ, ಹಿಡ್ಕೊಂಡು ಹೋಗ್ಬಿಡು. ಹಿಡ್ಕೊಂಡೋಕೇನು ಹಸುನ ಕುರಿನೋ? ಹಾವು ನಾಗರಾವು ಕಚ್ಚಿದ್ರೆ ಕಚಕ್, ಕುಡ್ಕಿದ್ರೆ ಪಚಕ್. ನೋಡಿ, ಈ ನಾಗರ ಪಂಚಮಿ ದಿನ ಈ ಮನೆಗೆ ಹಾವು ಬಂದಿದೆ. ನನ್ಗೆ ಅನ್ಸುತ್ತೆ ಈ ಮನೇಲಿ ಯಾರಿಗೂ ನಾಗದೋಷ ಇದೆ ಅನ್ಸುತ್ತೆ. ಹೌದು, ನಮ್ಮ ಅಪ್ಪಂಗೆ ನಾಗದೋಷ ಇದೆ. ಏಯ್ ಸುಮ್ಮನೆ ನಾಗದೋಷನ ಒಳ್ಳೆ ತಾಂತ್ರಿಕ ದೋಷ ಅನ್ನೋ ತರ ಹೇಳ್ತಾನೆ. ನೋಡಿರ ಸಾರ್, ದೋಷ ಇರೋದಕ್ಕೆ ನಾವು ಬಂದಿರೋದು. ಇದು ಯಾವುದೋ ದೇವರು ಹಾವು ಇರಬೇಕು. ಇದು ಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ನೋ ಕಾಂಪ್ರಮೈಸ್. 15,000 ರೂಪಾಯಿ ಕೊಟ್ಬಿಡಿ. ಏನಯ್ಯ, ರಿಯಲ್ ಎಸ್ಟೇಟ್ ಕೂಡ ಇಷ್ಟು ಸಡನ್ ಆಗಿ ರೈಸ್ ಆಗಲ್ಲ. ಒಂದೇ ಸರಿ ನಿಂತ ಜಾಗದಲ್ಲಿ 5,000 ರೈಸ್ ಮಾಡ್ತಾ ಇದ್ಯಾ? ಹಾವು ಕಚ್ಚಿ ವಿಷಯ ಇರೋದಕ್ಕಿಂತ 5,000 ರೂಪಾಯಿ ರೇಂಜ್ ಮಾಡೋದು ಏನ್ ತಪ್ಪೇನಿದೆ ಸರ್? ಏನೋ ಮಕ್ಳಿದ್ದಾರೆ, ವಯಸ್ಸಾದರಿದ್ದಾರೆ, ಹಾವು ಕಳೆದು ಸಾಯೋದಕ್ಕಿಂತ 15,000 ರೂಪಾಯಿ ಕೊಡೋದ್ರಲ್ಲಿ ತಪ್ಪೇನಿದೆ? ಮುಚ್ಚಯ್ಯ ಬಾಯ್. ಬ್ಲ್ಯಾಕ್ ಮೇಲ್ ತರ ನನಗೆ ಸ್ನೇಕ್ ಮೇಲ್ ಮಾಡ್ತೀಯ. 15,000 ಅಲ್ಲ, 15 ರೂಪಾಯಿ ಕೊಡಲ್ಲ. ಮಗ ಹೇಳಿದೆ ಕೊಡಲ್ವಾ? ಇಲ್ಲ. ಯಾಕೆ? ಕಚ್ಚುತ್ತೆ. ರೀ, ನಾ ಹಾಗೆ ಕಳಿಸ್ಬಿಟ್ರಲ್ಲ, ಬೇಕಾದ್ರೆ ನಾನು ಕಿವಿ ಒಲೆ ಬಿಚ್ಕೊಟ್ಬಿಡ್ತೀನಿ. ಕರೀರಿ ವಾಪಸ್ಸು, ಹಾವು ಹಿಡ್ಕೊಂಡು ಹೋಗ್ಲಿ. ಅಯ್ಯೋ ಸುಮ್ಮನೆ ಇರುಗ್ರಿ. ಇದು ಓಲೆಯಿಂದ ಸಾಲ್ವ್ ಆಗೋದಲ್ಲ, ಇದು ಅವನು ಬೀಸ್ತಾ ಇರೋ ಹಣದ ಬಲೆ. ನಮ್ಮ ಭಯನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ ಇಂಥವ್ರು. ಇದಕ್ಕೆ ನಾನು ಸುಧಾರ ಒಪ್ಪಲ್ಲ. ಅಯ್ಯೋ, ಈಗ ಹಾವಿನ ಕಾಟದಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಏನು ಹೇಳ್ತೀನಿ. ಇದಕ್ಕೆ ಅಂತಾನೆ ಒಬ್ಬ ಕರೆಕ್ಟ್ ವ್ಯಕ್ತಿ ಇದ್ದಾರೆ. ಓಹೋ, ಶಿವಗಳು ಅಲ್ಲ, ಹಾವುಗಳು. ಹಾವುಗಳ? ಏನ್ ಹೇಳ್ತಿದ್ದಪ್ಪನೆ? ಹೌದು ಬಾಬು, ನಾನು ಅಮ್ಮ ನಾಗಮ್ಮ, ನಾಗದೇವತೆ, ಶಿವನಾಗ, ದೇವನಾಗ ಪಿಕ್ಚರ್ಗಳನ್ನ ಭಕ್ತಿ ಶ್ರದ್ಧೆಯಿಂದ ಸ್ನಾನ ಮಾಡಿ ನೋಡಿರೋ ಜೀವ ನಂದು. ಅಲ್ಲ ಕಣಪ್ಪನೆ, ನೀ ಸ್ನಾನಗಳು ಮಾಡಿಲ್ಲ ಅಂತ ನಾನು ಯಾವಾಗ ಹೇಳಿದೆ? ಅಯ್ಯೋ ಬಾಬು, ನನ್ನ ಮ್ಯಾಟ್ರಿನ್ನು ಪೂರ್ತಿಯಾಗಿ ಕಂಪ್ಲೀಟ್ ಆಗಿಲ್ಲ. ಸ್ವಲ್ಪ ಕಿವಿ ತಕೊಂಡು ಕೇಳಿಸ್ಕೊ. ಚಿಕ್ಕ ವಯಸ್ಸಲ್ಲಿ ನಮ್ಗೊಂದು ಪಾಠ ಇತ್ತಲ್ಲ, ಮಗುವನ್ನು ಕಾಯಲು ಮುಂಗುಸಿಯನ್ನು ಬಿಟ್ಟು ನೀರು ತರಲು ಹೋದ ಗಂಗೆ ಅಂತ. ಆ ಮುಂಗುಸಿ ದಾಳಿಗೆ ಬಲಿಯಾದ ಹಾವಿಗೂ ಕೂಡ 2 ಮಿನಿಟ್ಸ್ ಮೌನಾಚರಣೆ ಮಾಡಿರೋ ಜೀವ ಕೊಡೋನು. ಅಂಥದ್ರಲ್ಲಿ ನಮ್ಮನೇಲಿ ಇಂಥ ಹಾವುಗಡ ಅಲ್ಲಲ್ಲ ಅವಘಡ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವುಗಡಗಳ ಏನಾಯ್ತಪ್ಪ? ಬಾಬು, ಹಬ್ಬದ ದಿನ ಮನೆಗೆ ನೆಂಟರು ಬರಬೇಕು, ಆದ್ರೆ ನಮ್ಮನೆಗೆ ಹಾವು ಬಂದ್ಬಿಟ್ಟಿದೆ. ಹಾವ? ಹ್ಞೂ ಬಾಬು. ಬಾಬು, ಒಂದು ಇನ್ಫಾರ್ಮೇಶನ್, ನಿನಗೇನಾದ್ರೂ ಹಾವು ಹಿಡಿಯಕ್ ಬರುತ್ತಾ? ಅಲ್ಲ ಕಣಪ್ಪನೆ, ನಾನು ನೋಡಿದ್ರೆ ಹಾವುಗಳು ಹಿಡಿಯಂಗೆ ಕಾಣ್ತೀನ ನಿನ್ಕ? ಅಮ್ಮಮ್ಮ ಅಂದ್ರೆ ನೊಣಗಳು, ಚಿಟ್ಟೆಗಳು, ನಾಯಿಗಳು ಇವುಗಳನ್ನ ಹಿಡಿದೀನಿ. ಇನ್ನೂ ಭಯಂಕರವಾದದ್ದು ಅಂದ್ರೆ ಹಾವುಗಳು ರೂಪ್ತಿರೋ ಪಡವಲ್ಕಾಯಿಗಳನ್ನ ಹೆದರ್ಕೊಂಡು ಹಿಡ್ಕೊಂಡಿದ್ದೀನಿ. ಅಷ್ಟೇ, ಹಾವುಗಳೆಲ್ಲ ಚಾನ್ಸ್ಗಳಿಲ್ಲ ಪೌ. ಯಾಕಂದ್ರೆ ಹಾವುಗಳನ್ನ ನಾವು ಹಿಡಿಯಕ್ಕೆ ಹೋದಾಗ ಅವುಗಳು ಮಿಸ್ ಆಗಿ ನಮ್ಗಳನ್ನ ಹಿಡ್ಕೊಂಡ್ಬಿಟ್ರೆ ನಾವು ಬದುಕಕ್ಕೆ ನೋವೇ ಚಾನ್ಸ್ಗಳೇ ಇಲ್ಲ ಪೌ. ಹೋಗ್ಲಿ ಬಾಬು, ಅಟ್ಲೀಸ್ಟ್ ನಿನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಹಾವು ಹಿಡಿಯೋರು ಇದಾರ? ಅಲ್ಲ ಪೌ, MLA ಆಗೋ ಕೆಪಾಸಿಟಿಗಳಿಲ್ಲ ಅಂದ್ರೆ ತಲೆಗಳು ಯಾಕೆ ಕೆಡಿಸ್ಕೋಬೇಕು? MLA ಆಗೋರ್ಕ ಓಟ್ಗಳಾಗೋ ಕೆಪಾಸಿಟಿಗಳು ಇರ್ತವೆ. ಹಂಗ ನನಕ ಹಾವುಗಳಿರೋ ಕೆಪಾಸಿಟಿಗಳು ಇಲ್ಲ. ಆದ್ರೆ ಹಾವುಗಳು ಹಿಡಿಯೋರ್ನ ಕಳಿಸ್ಕೊಡೋ ಕೆಪಾಸಿಟಿಗಳು ಐತೆ. ಹಾವುಗಳು ಹಿಡಿಯೋರ್ನ ಕಳಿಸ್ಕೊಡ್ತೀನಿ, ಹಾವುಗಳನ್ನ ಹಿಡ್ಕೊಂಡು ಹೋಗ್ತಾರೆ. ಡೋಂಟ್ ವೆರಿಗಳ ಪೌ. ಆಹಾ ಬಾಬು, ಅಷ್ಟು ಮಾಡು, ಪುಣ್ಯ ಕಟ್ಕೋ. ಒಬ್ಬಳನ್ನ ಕಟ್ಕೊಂಡೆ ಹೇಗೆ ಕಾಯ್ತಾ ಇಲ್ಲ, ಇನ್ನು ಪುಣ್ಯಗಳನ್ನ ಬೇರೆ ಕಟ್ಕೊಂಬೇಕಾ? ಆಯ್ತಪ್ಪನೆ, ಇನ್ನೂ ಒಂದು ಕೆಲಸಗಳು ಮಾಡೋ. ಕಣ್ಗಳನ್ನ ಮುಚ್ಕೊಂಡು 5 ಎಣ್ಸು, ಆಮೇಲೆ ನೋಡು. ಏನ? ಹಾವ್ನ? ಬಾಬು ಕಳಿಸ್ತಾನೆ ಅನ್ಸುತ್ತೆ. ಇಲ್ಲ, ಬುಡುಕು ಬೆಂಕಿ ಬಿದ್ದಾಗ ಫೈರ್ ಇಂಜಿನ್ ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿರೋ ಟ್ಯಾಪ್ ವಾಟರ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಏನು ಮಾಡಲಿ? ಹಾಂ, ರೂಮಲ್ಲಿರೋ ಹಾವಿಗೆ ವೆರೈಟಿಯಾಗಿ ನಾನೇ ಹಾವಳಿ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾವೇ, ಐ ಆಮ್ ಕಮಿಂಗ್. ಯಾರನ್ನ ಕಳ್ಸೋದಪ್ಪ? ಹಾಂ, ಇದಕ್ಕೆ ಅವರೇ ಕರೆಕ್ಟು. ಅಯ್ಯೋ, ಆ ಹಾವು ಎಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾನೋ, ನನಗೆ ಭಯ ಆಗ್ತಿದೆ. ಲೋ ಶಿವ, ಅದ್ಯಾರೋ ಬರ್ತಾರಂದ್ರಲ್ಲಿ ಯಾಕೋ ಬರಲಿಲ್ಲ? ಓ, ಬರ್ತಾರೆ ಇರಪ್ಪ, ನೀನು ಸುಮ್ಮನೆ ಎದುರಿಸ್ಬೇಡ ನನಗೆ. ಯಾಕೋ ನೀನು ನನಗೆ ಎದುರಿಸಿದ್ಯಾ?
ಅಪ್ಪ ನಾನಪ್ಪ ಸೌಂಡ್ ಮಾಡಿದ್ದು ಸುಸ್ತಾಯ್ತು, ಅದಕ್ಕೆ ಹುಸ್ ಅಂತ ಉಸಿರು ಬಿಟ್ಟೆ. ಹೇಯ್ ಇನ್ಮೇಲೆ ನಿನಗೆ ಸುಸ್ತಾದ್ರೆ ಬೇರೆ ಏನಾದರೂ ವೆರೈಟಿಯಾಗಿ ಸೌಂಡ್ ಮಾಡು, ಹುಸ್ ಅಂತ ಹೇಳ್ಬೇಡ. ಲೇ ಮೆತ್ತೆ ಮಾತಾಡು. ಹಾವು ಕೇಳಿಸ್ಕೊಬಿಟ್ಟು ಬಂದು ಕಚ್ಬಿಟ್ಟಾಯ್ತು. ಹೆದರಬೇಡಿ. ಹಾವಿಗೆ ಕಿವಿ ಇಲ್ಲ. ನೀವೆಷ್ಟೇ ಜೋರಾಗಿ ಕಿರ್ಚಿದ್ರು ಹಾವಿಗೆ ಕಿವಿ ಕೇಳಲ್ಲ. ಹಾವು ಬಂದಾಗ ಎಷ್ಟೇ ಕಿರ್ಚಿ ಪರವಾಗಿಲ್ಲ, ಆದರೆ ಆಕೃತಿ ಮಾತ್ರ ಆ ಕಡೆ ಈ ಕಡೆ ಓಡಾಡಿದ್ರೆ ಅದು ಆ ಕಡೆ ಈ ಕಡೆ ತನ್ನ ತಲೆ ಹಾಡ್ತದೆ. ಅಂಕಲ್, ನೀವು ಹಾವಿಗೆ ಕಿವಿ ಇಲ್ಲ, ನಾವೇನೇ ಕೂಗಾಡಿದ್ರು ಕಿರ್ಚಾಡಿದ್ರು ಅದು ಕೇಳ್ಸಲ್ಲ ಅಂತಿದ್ದೀರಲ್ಲ, ಮತ್ತೆ ಅದ್ರ ಮುಂದೆ ಪುಂಗಿ ಯಾಕೆ ಕೂಗ್ತಾರೆ? ಪುಂಗಿ ಊದುವಾಗ ಹಾವು ಕೂಡ ಆ ಕಡೆ ಈ ಕಡೆ ತಲೆ ಅಲಾಡ್ಸುತ್ತಲ್ಲ, ಯಾಕೆ? ಕಂದ, ಹಾವು ಆಡ್ಸೋದು ಪುಂಗಿ ಯಾಕೆ ಕೂತಾರೆ ಅಂದರೆ, ಅವನು ಸಂತೆಲಿ ಅಲ್ಲಿ ಇಲ್ಲಿ ಹಾವು ಆಡಿಸುವಾಗ ಜನಗಳನ್ನು ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಪುಂಗಿ ಊದ್ತಾನೆ. ಆ ಪುಂಗಿ ಸೌಂಡ್ ಕೇಳಿದ್ರೆ ನಿಮ್ಮಂಥ ಮಕ್ಳು ಏನು ಮಾಡ್ತಾರೆ, ಅಪ್ಪಾಪ ಅಲ್ಲಿ ಹಾವು ಆಡಿಸಿದ್ರೆ ನೋಡೋಣ ಬಾ ಅಂತ. ಹಾವು ಹೆಡೆನ ಆ ಕಡೆ ಈ ಕಡೆ ಆಡಿಸುತ್ತೆ. ಯಾಕೆ ಅಂದರೆ ನೋಡು, ಪುಂಗಿ ಇಟ್ಕೊಂಡು ಆಬ್ಜೆಕ್ಟ್ ಈ ಕಡೆ ಮೂವ್ ಆದಾಗ ಆ ಆಬ್ಜೆಕ್ಟ್ ಯಾವ ಕಡೆ ಓಡಾಡುತ್ತೆ ಆ ಕಡೆ ಹಾವು ಹೆಡೆನ ಅಲ್ಲಾಡ್ಸುತ್ತೆ. ಹಾವಿಗೆ ಕಿವಿ ಖಂಡಿತ ಇಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಹಾವು ಕಚ್ಚುತ್ತೆ ಅನ್ನೋದು ನಮ್ಮ ಬೈಕೆ ಕಾರಣ. ಯಾವುದೇ ಹಾವು ಅದಾಗದೆ ಕಚ್ಚೋದಿಲ್ಲ. ಹಾವುಗಳಿರೋ ಜಾಗದಲ್ಲಿ ನಾವು ಮನೆಗಳು ಕಟ್ಕೊಂಡಿದ್ದೀವಿ. ಕಾಡನ್ನ ಕಡ್ದು ನಾಡನ್ನ ಮಾಡ್ತಾ ಇದ್ದೀವಿ. ಹಾವು ಖಂಡಿತ ಅದಾಗದೆ ಕಚ್ಚೋದಿಲ್ಲ. ಅದಾಗದೆ ಕಚ್ಚೋ ಆಗಿದ್ದಿದ್ರೆ ನಮ್ಮ ದೇಶದ ಜನಸಂಖ್ಯೆ 135 ಕೋಟಿ ಮುಟ್ತಾ ಇರಲಿಲ್ಲ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ತಾತನ ಕಾಲದಲ್ಲಿದ್ದ ಭೂಮ್ತಾಯಿ ಜಮೀನಾದ್ರು, ಮಗನ ಕಾಲಕ್ಕೆ ಜಮೀನು ಸೈಟ್ ಆಯಿತು. ಇವತ್ತು ಮೊಮ್ಮಕ್ಕಳ ಕಾಲಕ್ಕೆ ಪ್ರಾಪರ್ಟಿಯಾಗಿ ಸೇಲಿಗೆ ನಿಂತಿದೆ. ಇನ್ನೂ ಏನೇನಾಗುತ್ತೋ ಏನೋ. ಹಾವೆಲ್ಲಿದೆ ಹೇಳಿ? ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್, ಆದರೆ ಸೌಂಡ್ ಮಾತ್ರ ಆ ಕಡೆಯಿಂದ ಬರ್ತಿರೋ ಥರ ಕೇಳಿಸ್ತಾ ಇದೆ. ಸರಿ, ನಾವು ಹುಡುಕ್ತೀನಿ. ಇವತ್ತು ರಾತ್ರಿ ನಾನು ಹೇಗೆ ನಿದ್ದೆ ಮಾಡಲಪ್ಪ? ಚಿಂತೆ ಮಾಡ್ಬೇಡಪ್ಪ, ಅವ್ರ ಎಕ್ಸ್ಪರ್ಟು. ಓ ಸಾರ್, ಹಾವು ಹಿಡಿದ್ರ ಸಾರ್? ಹಾವು ಹಿಡಿದೇ ಅನ್ಬೇಡಿ, ಹಾವು ರಕ್ಷಣೆ ಆಯಿತು. ಏಪ್ಪ, ಸದ್ಯ ನಾವೆಲ್ಲ ಬದುಕೊಂಡ್ವಿ ಸರ್. ಬದುಕಿದ್ದು ನೀವಲ್ಲ, ಬದುಕಿದ್ದು ಹಾವು. ನೀವು ಹಾವು ಹಿಡಿಯೋರು ಅಂತ ಹೇಳ್ಬೇಡಿ, ಹಾವಿನ ರಕ್ಷಕರು ಅಂತ ಹೇಳಿ. ನಾವು ಸ್ನೇಕ್ ಕ್ಯಾಚರ್ಸ್ ಅಲ್ಲ, ಸ್ನೇಕ್ ರೆಸ್ಕ್ಯೂವರ್. ಮನುಷ್ಯಗಿಂತ ಕೆಟ್ಟ ಪ್ರಾಣಿ ಇದೆಯಾ ಜಗತ್ತಲ್ಲಿ? ಆಹಾ, ಮುತ್ತಿನಂಥ ಮಾತು. ಸಮಯಕ್ಕೆ ಸರಿಯಾಗಿ ದೇವರ ಹಾಗೆ ಬಂದು ನಮ್ಮನ್ನು ಹಾವನ್ನು ಇಬ್ಬರನ್ನು ಕಾಪಾಡ್ದೆಪ್ಪ. ದೇವರು ಎಲ್ಲರ ಹತ್ರನೂ ಬರ್ತಾನೆ, ಒಳ್ಳೆಯವ್ರ ಹತ್ರ ಮಾತ್ರ ಸಮಯಕ್ಕೆ ಸರಿಯಾಗಿ ಬರ್ತಾನೆ. ಸರ್, ಹಾವು ಕಚ್ಚಿದ್ರೆ ಏನ್ ಮಾಡ್ಬೇಕು? ಅಕಸ್ಮಾತ್ ಹತ್ರದಲ್ಲಿ ಯಾವ ಹಾಸ್ಪಿಟಲ್ ಇಲ್ಲ ಅಂದ್ರೆ ಬೇರೆ ಏನು ಆಪ್ಷನ್ ಇರುತ್ತೆ? ಕಂದ, ಹಾವು ಕಚ್ಚಿದ ತಕ್ಷಣ ಆ ಕಚ್ಚಿರ್ತಕ್ಕಂಥ ಭಾಗವನ್ನು ಸಾಬೂನಿನ ನೀರು ಡೆಟಾಲಲ್ಲಿ ಕ್ಲೀನ್ ಮಾಡಬೇಕು. ಹಾವು ಕಚ್ಚೋದು ಸಾಮಾನ್ಯ ಬೆರಳು ತುದಿಯಿಂದ ಮೊಣಕೈ ತನಕ, ಕಾಲು ಹೆಬ್ಬೆಳಿಂದ ಮಂಡಿ ತನಕ ಕಚ್ಚುತ್ತೆ. ಯಾಕೆ ಅಲ್ಲಿಗೆ ಕಚ್ಚುತ್ತೆ ಅಂದರೆ, ಪ್ರಪಂಚದಲ್ಲಿ ಅತಿ ಅಂಜುಬುರ್ಕ ಪ್ರಾಣಿ
ಗ್ಯಾಂಗ್ರಿಂಗ್ ಆಗುತ್ತೆ, ಕೆಲವಾರು ಗಂಟೆ ಬಿಟ್ಟರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಇನ್ನೂ ಕೆಲವಾರು ಗಂಟೆ ಬಿಟ್ಟರೆ ಪಿಟ್ಯೂಟರಿ ಹೆಮ್ರಾಜ್ ಆಗುತ್ತೆ. ಇವತ್ತು ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ತನಕ ಆ ವ್ಯಕ್ತಿಗೆ ಧೈರ್ಯವನ್ನು ಹೇಳ್ತಾ ಕರ್ಕೊಂಡು ಹೋಗಬೇಕು. ಮನುಷ್ಯನಿಗೆ ಬ್ರೈನಲ್ಲಿ ಕೆಲಸ ಮಾಡೋದು ಸೈಕಾಲಜಿ. ನಿನಗೆ ಬದುಕ್ತ್ಯಾ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿಂಗೆ ಏನೂ ಆಗಲ್ಲ ಅಂತ ಹೇಳ್ಕೊಂಡು ಕರ್ಕೊಂಡೋದ್ರೆ ಆದಷ್ಟು ಬೇಗ ಗೋಲ್ಡನ್ ಟೈಮ್ ಗೋಲ್ಡನ್ ಸೆಕೆಂಡಲ್ಲಿ ಕರ್ಕೊಂಡೋದ್ರೆ ಖಂಡಿತ ಆ ವ್ಯಕ್ತಿನ ನಾವು ಉಳಿಸ್ಕೋಬೋದು ಕಂದ. ನನಗೂ 4 ಬಾರಿ ಹಾವು ಕಚ್ಚಿದೆ. ನಾನು ಮೈಸೂರಿನ KR ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅಲ್ಲಿರ್ತಕ್ಕಂಥ ಸ್ಟಾಫ್ ನನ್ನೆಲ್ಲ ಉಳಿಸಿದರೆ ಆ ಆಸ್ಪತ್ರೆಗೆ ನಾನು ಚಿರಋಣಿಯಾಗಿದ್ದೀನಿ. ಅಂದಾಗೆ ಯಾವ್ಯಾವ ಸಮಯದಲ್ಲಿ ಹಾವು ಬರುತ್ತೆ? ಹಾವಿಗೆ ಸಮಯ ಅನ್ನೋದಿಲ್ಲ. ಬೆಳಿಗ್ಗೆ ಬರ್ಬೋದು, ರಾತ್ರಿ ಬರ್ಬೋದು, ಯಾವಾಗ ಬೇಕಾನೆ ಬರುತ್ತೆ. ಹಾವು ಸಾವು ಯಾವಾಗ ಬರುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಸಾವು ತೊಗೊಂಡೋಗಕ್ಕೆ ಯಮ ಬಂದರೆ ಹಾವು ತೊಗೊಂಡೋಗಕ್ಕೆ ಶ್ಯಾಮ ಬರ್ತಾನೆ. ಆಹಾ, ತುಂಬ ಚೆನ್ನಾಗಿ ಹೇಳಿದ್ರಿ. ಸರಿ, ನಾನಿನ್ನು ಬರ್ತೀನಿ. ಸದ್ಯ ಹಾವಾಯ್ತು, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಅಪ್ಪ ಯಾಕೆ ನೀನು ಗಾಬರಿ ಆಗ್ತಾ ಇದೆಯಾ? ಹೋಯ್ತು, ಟೆನ್ಷನ್ ಮಾಡ್ಕೋಬೇಡ. ಕರ್ಕೊಂಡು ಹೋಗ್ರ ನೀವು. ಇಟ್ಕೊಳಪ್ಪ. ಸದ್ಯ ಎಲ್ಲ ಸರಿ ಹೋಯ್ತಲ್ಲ. ಗೆಳೆಯ, ನಾ ಬರ್ತೀನಿ. ನಿರಾಳವಾಗಿದೆ. ಗೆಳೆಯ, ನಾ ಬರ್ತೀನಿ. ನಿರಾಳವಾಗಿದೆ. ಇವ್ರು ನನ್ನ ಗೆಳೆಯ ಅಂದ್ರಲ್ಲ. ಶಿವಪ್ರಸಾದ್, ಭಗವಂತ, ಭಗವಂತ, ಈಗ ನಮ್ಮನ್ನ ಕಾಪಾಡಿದ್ದು ನೀನೇ ತಾನೆ? ಕೊರಳಲ್ಲಿ ನಾಗಾಭರಣವನ್ನ ಸುತ್ತಕೊಂಡಿರೋನಿಗೆ ಕೇಳೋ ಪ್ರಶ್ನೆನ ಇದು ಶಿವಪ್ರಸಾದ್. ಗೊತ್ತಾಯ್ತು. ಹಾಗಾದ್ರೆ ಅವ್ರ ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡಿದ್ದು ನೀನೇ. ಎಲ್ಲರಲ್ಲೂ ನಾನೇ ಇದ್ದೀನಿ ಶಿವಪ್ರಸಾದ್. ಆಪತ್ಕಾಲದಲ್ಲಿ ನಿಮ್ಮನ್ನ ರಕ್ಷಣೆ ಮಾಡಕ್ ಬಂದಿರುವ ಆ ಆಪತ್ ಬಾಂಧವನಲ್ಲೂ ನಾನೇ. ಆಪತ್ತನ್ನ ತಂದೊಡ್ಡು ಆ ವ್ಯಕ್ತಿಯಲ್ಲೂ ನಾನು ಸರ್ವರ ಅಂತರಂಗದಲ್ಲಿರೋ ಸರ್ವಾಂತರ್ಯಾಮಿ ಶಿವಪ್ರಸಾದ್. ಇಲ್ಲಿ ಸಕಲ ಜೀವರಾಶಿಗಳಿಗೂ ಬದುಕು ಹಕ್ಕಿದೆ. ಗಡಿಗಳನ್ನಾಗಿ ಮಾಡಿ ಬೇಲಿ ಹಾಕಿದವರು ನೀವು. ಆದರೆ ಧರಣಿಗೆ ಯಾವ ಗಡಿ? ಇಲ್ಲಿ ಎಲ್ಲಾ ಜೀವರಾಶಿಗಳಿಗೂ ಎಲ್ಲೇ ಇಲ್ಲದೆ ಎಲ್ಲೆಡೆಯಲ್ಲಿಯೂ ಓಡಾಡಬಾರದು. ಅದು ಗಿರಿ ಶಿಖರ ಪರ್ವತವೇ ಆಗಿರಲಿ, ಕಾಡು ಮೇಡು ನಾಡು ಮನೆ ಮಠವೇ ಆಗಿರಲಿ. ನಾಗಪಂಚಮಿಯಲ್ಲಿ ಪೂಜೆ ಮಾಡೋ ನಾಗದೇವ ನಿಜ ಸ್ವರೂಪವಾಗಿ ಮನೆಗೆ ಬಂದಾಗ ಭಯ. ಆಕಳುಗಳು ಮನೆಗೆ ನುಗ್ಗಿದಾಗ ಅದನ್ನು ಓಡಿಸೋ ನೀವು ನಿಮ್ಮ ಗೃಹ ಪ್ರವೇಶದ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಗೋಮಾತೆಯನ್ನ ಮನೆಗೆ ಕರೆಸ್ಕೋತೀರ. ನಿಮ್ಮಷ್ಟು ಸ್ವಾರ್ಥ ಜೀವ ಬೇರೊಂದಿಲ್ಲ ಶಿವಪ್ರಸಾದ್. ನನಗೆ ಕಾಲಿಲ್ಲ ಅಂತ ಅಸಹಾಯಕತೆ ತೋರಿಸ್ತಾರೆ, ಆದ್ರೆ ನಾನು ಹಾವುಗಳಿಗೆ ಕಾಲೇ ಕೊಟ್ಟಿಲ್ಲ. ನನಗೆ ಕಿವಿ ಕೇಳಿಸಲ್ಲ, ಮುಂದಿನ ಜೀವನ ಹೇಗೆ ಅನ್ಕೋತಾರೆ. ಆದ್ರೆ ನಾನು ಹಾವುಗಳಿಗೆ ಕಿವಿಯೇ ಕೊಟ್ಟಿಲ್ಲ. ಬಲಿಷ್ಠವಾದ ದೇಹವಿಲ್ಲ, ಆಹಾರವನ್ನ ಜಿಗಿಯೋದಿಕ್ಕೆ ಸರಿಯಾದ ಹಲ್ಲುಗಳೂ ಇಲ್ಲ, ಸೀಳು ನಾಲಗೆ. ಇಷ್ಟೆಲ್ಲ ಕೊರತೆ ಇದ್ರೂ ಹಾವುಗಳು ವಿಭಿನ್ನವಾಗಿ ನಿಲ್ಲೋದು ಯಾಕೆ? ಅವುಗಳಲ್ಲಿರೋ ಆತ್ಮವಿಶ್ವಾಸ. ಎದುರುಗಡೆ ಇರೋದು ಎಷ್ಟೇ ದೈತ್ಯ ಪ್ರಾಣಿಯಾದ್ರೂ ಹೆಡೆಯೆತ್ತಿ ನಿಲ್ಲೋ ಆ ಧೈರ್ಯ ನಿಮಗೆ ಸ್ಫೂರ್ತಿಯಾಗಬೇಕು. ಯಾವಾಗ ತಲೆ ಎತ್ತಬೇಕು, ಯಾವಾಗ ತಲೆ ಬಗ್ಗಿಸ್ಬೇಕು ಎಂದು ಹಾವುಗಳಿಂದ ನೀವು ಕಲ್ತ್ಕೋಬೇಕು.